ತೀರೋದು ಆದಮೇಲೆ ನಮ್ಮ ಮನೆಯಲ್ಲೇ ನಮ್ಮಮ್ಮ ದೆವ್ವವಾಗಿ ಕಾಡಿದ್ದಾರೆ. ರಾತ್ರಿ ಒಂದೊಂದ್ಸರಿ 2 ಗಂಟೆಗೆ 3 ಗಂಟೆಗೆ ಶಬ್ದ ಆಗೋದು, ಢಮ್ ಅಂತ ಶಬ್ದ ಬರೋದು. ನಮಸ್ಕಾರ ಸ್ನೇಹಿತರೆ. ನಮ್ಮ ತಾಯಿಯವರು ತೀರೋಗಿ 3 ತಿಂಗಳಾಯಿತು. ನಮ್ಮ ಮನೇಲಿದ್ದರು ಬೆಂಗಳೂರಿನಲ್ಲಿ. ಆಮೇಲೆ ಅವರು ಸಡನ್ನಾಗಿ ಸಮಸ್ಯೆ ಆದಾಗ ಹಳ್ಳಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ 1 ವಾರ ಆದಮೇಲೆ ತೀರೋದ್ರು. ಆ ವಿಶ್ಲೇಷಣೆ ಕತೆ ಬೇರೆ ಇದೆ. ತೀರೋದು ಆದಮೇಲೆ ನಮ್ಮ ಮನೆಯಲ್ಲೇ ನಮ್ಮಮ್ಮ ದೆವ್ವವಾಗಿ ಕಾಡಿದ್ದಾರೆ. ನಾವೆಲ್ಲರೂ ಚಿಕ್ಕದಿಂದನೂ ಕೂಡ ದೆವ್ವವನ್ನು ಅಪೋಸ್ ಮಾಡಿದವರು. ನನ್ನ ತಮ್ಮನೂ ದೆವ್ವ ನಂಬ್ತಿರ್ಲಿಲ್ಲ, ನಾನಂತೂ ದೆವ್ವ ನಂಬೋದೇ ಇಲ್ಲ. ಇದ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ ನಾನು. ಆದರೆ ನಮ್ಮನೇಲಿ ಘಟನೆಗಳಾದಾಗ ಎಷ್ಟೊಂದು ಆಶ್ಚರ್ಯ ಆಗುತ್ತೆ ಅಂದರೆ, ನಮ್ಮನೇಲಿ ಏನಾಗಿದೆ ಅಂದರೆ, ರಾತ್ರಿ ಒಂದೊಂದ್ಸರಿ 2 ಗಂಟೆಗೆ 3 ಗಂಟೆಗೆ ತುಂಬ ಶಬ್ದ ಆಗೋದು, ಢಮ್ ಅಂತ ಶಬ್ದ ಬರೋದು. ಹಳ್ಳಿನಲ್ಲಿ ಅಷ್ಟೇನು ಜಾಸ್ತಿ ಶಬ್ದ ಇರಲ್ಲ, ಸುತ್ತಮುತ್ತ ನಿಶಬ್ದವಾದ ಪರಿಸರ ಇರುತ್ತೆ. ಅವರಿಗೆಲ್ಲ ಶಾಕಾಗಿ ಎದ್ಬಿಡೋರು. ನನ್ನ ತಮ್ಮ, ನನ್ನ ತಮ್ಮನ ಹೆಂಡ್ತಿ, ಅವ್ರಿಗೆ ಗಾಬರಿ ಆಯಿತು. ನನ್ನ ತಮ್ಮನೂ ಕೂಡ ದೆವ್ವ ಎಲ್ಲ ನಂಬಲ್ಲ. ಆದರೆ ನಮ್ಮನೇ ನಡೀತಿದೆಯಲ್ಲ, ಯಾಕಾಯಿತು ಹೀಗಾಯಿತು ಅಂತ ತುಂಬ ತಲೆಕೆಡಿಸ್ಕೊಂಡಿದ್ದಾನೆ. ನಮ್ಮ ಸುತ್ತಮುತ್ತ ನೆಂಟರಿಗೆ ಹೇಳಿದಾಗ ಅವ್ರು ಹೇಳಿದ್ದಾರೆ, ಏನೋ ತಿಥಿನಲ್ಲಿ ಲೋಪ ಆಗಿದೆ, ದೋಷ ಆಗಿದೆ, ತಪ್ಪುಗಳನ್ನು ಮಾಡಿದ್ದೀರಿ, ಅದರಿಂದ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ನಿಮ್ಮ ಮನೇಲೇ ಉಳ್ಕೊಂಡಿದೆ, ಅದಕ್ಕೆ ನಿಮಗೆ ಭಯಪಡಿಸಿ ಎಚ್ಚರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇವನಿನ್ನೂ ತಲೆ ಕೆಡಿಸ್ಕೊಂಡ, ಕನ್ಫ್ಯೂಷನ್ ಜಾಸ್ತಿ ಆಯಿತು. ನನಗೆ ಫೋನ್ ಮಾಡ್ದ, ನೋಡಪ್ಪ ನಾನು ಇದೆಲ್ಲ ನಂಬೋದಿಲ್ಲ, ನಮ್ಮಮ್ಮ ಅಂತೂ ಖಂಡಿತ ದೆವ್ವ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇವನ್ ತಿಥಿ ಮಾಡಿದರೂ ಕೂಡ ಅವರು ಸ್ವರ್ಗ ಅನ್ನೋ ನಂಬಿಕೆ ಇದ್ದರೆ ಸ್ವರ್ಗಕ್ಕೆ ಹೋಗ್ತಾಯಿದ್ರು. ನಾನು ಸ್ವರ್ಗ ನರಕ ನಂಬಲ್ಲ. ಯಾಕೆಂದರೆ ನನ್ನ ಜೀವನಾನುಭವದಲ್ಲಿ ಅವ್ರು ಯಾರಿಗೂ ಮೋಸ ಮಾಡಿಲ್ಲ, ಯಾರ ಬಗ್ಗೆನೂ ಹೊಟ್ಟೆಕಿಚ್ಚುಪಟ್ಟಿಲ್ಲ, ಸಾಧ್ಯವಾದಷ್ಟು ಅನ್ನದಾನ ಮಾಡಿದ್ದಾರೆ, ಅವ್ರ ಪಾಡ್ಗೆ ಅವರಿದ್ದಾರೆ, ಇನ್ನೋಸೆಂಟು, ಸಂಬಂಧಿಕರಲ್ಲಿ ಯಾರಲ್ಲಿ ಅವ್ರು ವಿಲನ್ ಇಲ್ಲ, ಏನಂದ್ರೆ ಏನೂ ಇಲ್ಲ, ಅವಿದ್ಯಾವಂತರು, ಇನ್ನೋಸೆಂಟ್ ಮನಸ್ಸು. ನಾನು ನೋಡಿದ ಹಾಗೆ ನಮ್ಮಮ್ಮನಲ್ಲಿ ಯಾವುದೇ ರೀತಿಯಾದ ತಪ್ಪುಗಳು, ಇದೇ ರೀತಿಯಾದ ಘಟನೆಗಳು ನಡೆದಿಲ್ಲ. ಪರಿಶುದ್ಧವಾದ ಆತ್ಮ, ಸ್ವರ್ಗ ಅನ್ನತಕ್ಕಂಥ ಕಲ್ಪನೆ ಇದ್ದರೆ ಖಂಡಿತ ಸ್ವರ್ಗಕ್ಕೆ ಹೋಗಿರ್ತಾರೆ, ದೆವ್ವ ಆಗಿರಲ್ಲ. ದೆವ್ವ ಅನ್ನೋದು ತಪ್ಪು ಕಲ್ಪನೆ ಅಂತ. ಹಾಗಾದರೆ ಮನೆಗೆ ಬನ್ನಿ, ನೋಡಿ, ಸೌಂಡ್ ಆಗುತ್ತೆ, ಹಾಗೆ ಹೀಗೆ ಅಂತ ಪ್ರೆಷರ್ ಜಾಸ್ತಿ ಆಯಿತು. ಆಮೇಲೆ ಏನು ಮಾಡಿದ್ವಿ, ಅದು ರಿಸರ್ಚ್ ಮಾಡ್ತಾ ಹೋದ್ವಿ, ಇದು ಹೆಂಗೆ ಸಾಧ್ಯ, ದೆವ್ವ ಅನ್ನೋದು ಇಲ್ವಲ್ಲ ಅಂತ. ಅದು ಸೌಂಡ್ ಬರುತ್ತೆ, ರಾತ್ರಿ ಹೊತ್ತು ಜೋರಾಗಿ ಸೌಂಡ್ ಬರುತ್ತೆ. ಆಮೇಲೆ ನನ್ನ ತಮ್ಮ ಕಂಡುಹಿಡಿತಾ ಹೋಗಿದ್ದಾನೆ. ತಿಥಿಗೆ ನಾವು ಎಣ್ಣೆ ತಂದಿದ್ವಲ್ಲ, ಅಡುಗೆ ಎಣ್ಣೆ ಟಿನ್ಗಳು, ದೊಡ್ಡ ಟಿನ್, ಇಷ್ಟು ದಪ್ಪ ಇರುತ್ತೆ ನೋಡಿ, ದೊಡ್ಡ ಟಿನ್ಗಳು 2 ಟಿನ್ ತಂದಿದ್ವಿ. ಎಣ್ಣೆ ಖಾಲಿ ಆದಮೇಲೆ ಆ ಟಿನ್ನಿನ ಕೊಟ್ಟಿಗೆನಲ್ಲಿ, ಅದು ಶೀಟ್ ಮನೆ, ಕೊಟ್ಟಿಗೆ ಮನೆ, ನಮ್ಮ ಮನೆ ಮುಂದ್ಗಡೆ ಮೋಲ್ಡ್ ಮನೆ, ಹಿಂದ್ಗಡೆ ಶೀಟು, ದನದ ಕೊಟ್ಟಿಗೆ. ಅದರಲ್ಲಿ ಅಟ್ಟದ ಮೇಲೆ ಆ ಡಬ್ಬ ಇಟ್ಟಿದ್ವಿ. ಏನಾಗಿದೆ, ಇವನು ಕಂಡುಹಿಡಿತಾ ಹೋದ ಯಾವ ಸೌಂಡ್ ಬರುತ್ತೆ ಅಂತ. ಆ ಡಬ್ಬ ಏನಾಗಿರುತ್ತೆ ಗೊತ್ತಾ, ಹಗಲತ್ತು ಬಿಸಿಲು ಜಾಸ್ತಿ ಆದಾಗ ಶೀಟ್ ಮನೆ ಹಿಂದ್ಗಡೆ ಕೊಟ್ಟಿಗೆ ಅದು ತುಂಬ ಬಿಸಿ ಬರುತ್ತೆ, ಬಿಸಿಲು. ಆ ಬಿಸಿಲೇನಾಗುತ್ತೆ, ಆ ಹಬೆ ಏನಾಗುತ್ತೆ, ಡಬ್ಬದ ಮೇಲೆ ಬೀಳುತ್ತೆ. ಡಬ್ಬದಲ್ಲಿರ್ತಕ್ಕಂಥ ಗಾಳಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಟಿನ್ ಲೇಯರ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ. 4 ಕಡೆ, ಈ ಕಡೆ ಎಕ್ಸ್ಪ್ಯಾಂಡು, ಈ ಕಡೆ ಎಕ್ಸ್ಪ್ಯಾಂಡ್, ಈ ಕಡೆ ಡಬ್ಬ ಹಿಂಗೆ ಊದ್ಕೊಂಡಿರುತ್ತೆ ಬಿಕಾಸ್ ಹೀಟಿಂದ. ಅದೇನಾಗುತ್ತೆ, ರಾತ್ರಿ 1 ಗಂಟೆ 2 ಗಂಟೆ ಕೂಲ್ ಆಗ್ತಾ ಬಂದಾಗ ಡಬ್ಬ ಹಿಂಗೆ ಬಂದಿರುತ್ತೆ, ಟಕ್ ಅಂತ ಒಳಗಡೆ ಬರುತ್ತೆ. ಒಂದು ಕಡೆ ಬಂದಾಗ ಡಮ್ ಅನ್ನುತ್ತೆ ಸೌಂಡು, ಅದಾದಮೇಲೆ ಇನ್ನೊಂದು ಬರುತ್ತೆ ಡಮ್ ಅಂತ, ಅದಾದಮೇಲೆ ಇನ್ನೊಂದು ಬರುತ್ತೆ, ಅದಾದಮೇಲೆ ಹಿಂಗೆ ಬರುತ್ತೆ. ಈ ಡಮ್ ಡಮ್ ಸೌಂಡು ಆವಾಗ ಅಲ್ಲಿ ಕಂಡುಹಿಡ್ದ, ಓಹೋ ಈ ಡಬ್ಬ ಸೌಂಡ್ ಮಾಡ್ತಾ ಇದೆ. ಅವನು ಸೈನ್ಸ್ ಸ್ಟೂಡೆಂಟು. ಗಾಳಿಗೆ ಬಿಸಿಗೆ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಪ್ರೆಷರಲ್ಲಿ ಹಂಗೆ ಇರುತ್ತೆ, ರಾತ್ರಿ ಕೂಲ್ ಆದಾಗ ಡಬ್ಬ ಸೌಂಡ್ ಮಾಡುತ್ತೆ ಅಂತ ಕಂಡುಹಿಡ್ದ. ಆಮೇಲೆ ಆ ಡಬ್ಬದ ಮುಚ್ಚಳ ತೆಗೆದ್ಬಿಟ್ಟು ಹಾಗೆ ಇಟ್ಟರೆ ಆಮೇಲೆ ಸೌಂಡ್ ಇಲ್ಲ, ಯಾಕೆಂದರೆ ಗಾಳಿ ಹೊರಗಡೆ ಹೋಗ್ಬಿಡುತ್ತೆ. ಯು ಸಿ, ಸಿಂಪಲ್ ಲಾಜಿಕ್.
ಈಗೇನಾದರೂ ನನ್ನ ತಮ್ಮ ಎದ್ರುಕೊಂಡು ನಾವೆಲ್ಲ ಎದ್ರುಕೊಂಡು ಪೂಜೆ ಪುನಸ್ಕಾರ ಇನ್ನೊಂದು ಸಾರಿ ಪೂಜೆ ಮಾಡಿ ಮನೆಯಲ್ಲಿ ಜೋರಾಗೆ ಅಂತೆಲ್ಲ ಹೇಳಿದರು. ನಾವೇನಾದ್ರು ಜ್ಯೋತಿಷಿ ಹತ್ರ ಹೋಗಿದ್ರೆ ನಮ್ಮ ಕತೆ ಏನಾಗ್ತಾಯಿತ್ತು, ಮಾಟ ಮಂದ ಹತ್ರ ಹೋಗಿದ್ರೆ ನಮ್ಮ ಕತೆ ಏನಾಗ್ತಾಯಿತ್ತು, ಎಷ್ಟು ಗಾಬರಿ ಆಗ್ತಾಯಿತ್ತು. ಅಮ್ಮನೇ ದೆವ್ವವಾಗಿ ಕಾಡಿದ್ರೆ ಮಕ್ಕಳು ಬದುಕಕ್ಕಾಗತ್ತಾ? ಇದು ರಿಯಲ್ ಸ್ಟೋರಿ, ನಮ್ಮನೆ ನಡೆದಿರ್ತಕ್ಕಂಥ ಘಟನೆ. ಆ ಟಿನ್ ಮುಚ್ಚಳ ತೆಗೆದ್ಮೇಲೆ ಸೌಂಡ್ ಇಲ್ಲ. ಇದೇ ರೀತಿ ನಾನು ಹೇಳ್ತೀನಿ ನೋಡಿ, 50 ವರ್ಷಗಳ ಹಿಂದೆ ನಮ್ಮಮ್ಮ ಈ ಕತೆ ಹೇಳ್ತಾಯಿದ್ರು. ನಮ್ಮ ಸಂಬಂಧಿಕರ ಮನೆಯಲ್ಲಿ ಸೀಮೆಣ್ಣೆ ಡಬ್ಬ ಮೇಲಿಟ್ಟಿದ್ರಂತೆ. ಆ ಸೀಮೆಣ್ಣೆ ಡಬ್ಬ ಮೇಲಿಟ್ಟದಾಗ ಅದೇ ಈ ಬಿಸಿಲು ಈ ಥರ ಕಾಯ್ದು ಏನಾಗ್ತಾಯಿತ್ತು, ಅದು ಸೌಂಡ್ ಮಾಡ್ತಾಯಿತ್ತು. ಇವರೆಂದಾಗ ಅದೇ ಟೈಮಿಗೆ ಒಬ್ಬರು ಕೆಂಪಮ್ಮ ಅಂತ ಯಾರೋ ಒಬ್ಬರು ತೀರೋಗಿದ್ರು. ಅವ್ರು ತೀರೋದ್ಮೇಲೆ ಇವ್ರ ಮನೆಗೆ ದೆವ್ವವಾಗಿ ಬರ್ತಾಯಿದ್ರು. ಸೌಂಡ್ ಬಂದಾಗ ಈ ಅಮ್ಮನ ಮೇಲೆ ದೆವ್ವ ಬರೋದು. ಯಾಕೆ ಅಂದರೆ ಅದು ಕುಟುಂಬ, ತುಂಬ ಜನ ಜಾಸ್ತಿ ಇರೋ ಕೆಲಸ ಜಾಸ್ತಿ ಇತ್ತು. ಆ ಕೆಲಸನ ತಪ್ಪಿಸ್ಕೊಳಕ್ಕೆ ಏನಾಗ್ತಾಯಿತ್ತು, ಆ ಕೆಂಪಮ್ಮ ಮೇಲೆ ಬರ್ತಾಳೆ ಅಂದ್ಬಿಟ್ಟು ಮಲ್ಕೊಂಬಿಡೋದು, ಒಂದಷ್ಟು ಪೂಜೆ ಮಾಡಿಸೋದು, ಆ ಕೆಂಪಮ್ಮನಿಗೆ ಇಷ್ಟವಾದಂಥ ಊಟಗಳನ್ನು ಬಡಿಸೋದು, ಇವ್ರು ತಿನ್ಕೊಳ್ಳೋದು, ಚೆನ್ನಾಗಿ ಆರಾಮಾಗಿರೋದು. ಇದನ್ನು ನೋಡಿಕೊಂಡು ಇನ್ನೊಂದು ಸೊಸೆಗೆ ಬಂತು. ಆಯಮ್ಮನಿಗೂ ಇದೇ ಥರ ಕೆಂಪಮ್ಮ ಶುರು ಆಯಿತು. ಇವ್ರ ಮನೇಲಿ ಡಬ್ಬದ ಸೌಂಡ್ ಆದರೆ ಇಲ್ಲಿ ದೆವ್ವ ಶುರು ಆದರೆ ಅಲ್ಲೂ ದೆವ್ವ ಶುರು ಆಗೋದು. ಇಬ್ಬರು ದೆವ್ವದಲ್ಲಿ 10-15 ವರ್ಷ ಆಟಗಳನ್ನು ಆಡಿದ್ದಾರೆ ದೆವ್ವದ ಹೆಸರಿನಲ್ಲಿ. ಇದು ಒಂದು ಸೈಕಲಾಜಿಕಲ್ ಡಿಸಾರ್ಡರ್. ಸೊ ಇಲ್ಲೇನಾಗ್ತದೆ, ಕೆಂಪಮ್ಮ ಸತ್ತ ಟೈಮ್ಗೆ ಇವರು ಸೀಮೆಣ್ಣೆ ಡಬ್ಬ ಮೇಲ್ಟಿರೋ ಟೈಮ್ಗೆ ಆ ಡಬ್ಬ ಸೌಂಡ್ ಮಾಡೋ ಟೈಮ್ಗೆ ಆ ಡಬ್ಬನ ಹೊರಗಡೆ ತೆಗ್ದಿಲ್ಲ. ಯಾಕೆಂದರೆ ಕೆಂಪಮ್ಮ ಡಬ್ಬದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಆ ಸೀಮೆಣ್ಣೆ ಡಬ್ಬ ಬಿಸಿಯಾಗಿ ರಾತ್ರಿ ತಂಪಾಗಿ ರಾತ್ರಿ ಟನ್ ಸೌಂಡ್ ಆಗ್ತಿತ್ತು. ಯು ಸಿ, ದಿಸ್ ಇಸ್ ರಿಯಲ್ ಸ್ಟೋರಿ. ನಡೆದಿರ್ತಕ್ಕಂಥ ಘಟನೆಗಳು ಅದೆಲ್ಲ ಮಂದೆಲ್ಲ ಕೇಳಿಸ್ಕೊತಾ ಇದ್ದೆ. ಈಗ ನಮ್ಮ ಮನೇಲಿ ನಡೆದಾಗ ಈಗ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಯಿತು ಯಾವ ರೀತಿಯಾದ ಕಪೋಲ ಕಲ್ಪಿತ ಕಥೆಗಳಲ್ಲಿ ಮನಸ್ಸು ಕುಗ್ಗೋಗ್ಬಿಟ್ಟಿರುತ್ತೆ. ಆ ಕಥೆಗಳನ್ನು ನಂಬಿ ಕುಗ್ಗೋದಾಗ ಅದನ್ನೇ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಆಗಿ ಕಾಯಿಲೆ ಕನ್ವರ್ಟ್ ಆಗಿ ಅಟೆನ್ಷನ್ ಸೀಕರ್ ಆಗ್ತಾರೆ. ನಮ್ಮ ಕಡೆ ಗಮನ ಹರಿಸ್ಲಿ, ಏನು ಮಾಡ್ತಾನೆ, ಗಂಡ ಗಮನ ಹರಿಸ್ತಾನೆ, ಮನೆಯವರೆಲ್ಲ ಗಮನ ಹರಿಸ್ತಾರೆ. ಇವ್ರ ಮೇಲೆ ದೆವ್ವ ಬರುತ್ತೆ, ಹೋಗ್ಲಿ ಬಿಡೋ. ದೆವ್ವ ಬಂದಾಗ ಒಂದಷ್ಟು ನಾಟಕ ಮಾಡಿರ್ತಾರೆ, ಸುಸ್ತಾಗಿದ್ದರೆ ಮಲ್ಕೊಳ್ಳಿ ಅಂತ ಬಿಡ್ತಾರೆ, ಆರಾಮ ಮಲಗಿರ್ತಾಳೆ. ಸೊ ಆ ದೆವ್ವಕ್ಕೆ ಇಷ್ಟವಾದ ಒಳ್ಳೊಳ್ಳೆ ಊಟ ಮಾಡಾಕ್ತಾರೆ, ಅದು ಪೂಜೆಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಒಂಥರ ಟ್ರಿಪ್ ಮಾಡ್ದಂಗೆ ಆಗುತ್ತೆ. ಇವಳ ಕಡೆ ಎಲ್ಲ ಗಮನ ಹರಿಸ್ತಾರೆ. ಈ ರೀತಿಯಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಷ್ಟಗಳಿಂದ, ಒಂಥರ ಡಿಪ್ರೆಷನ್ನಿಂದ, ಆ ಸಂಬಂಧಗಳಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲಾಗದೆ ದೆವ್ವದ ಹೆಸರಿನಲ್ಲಿ ನಾನಾ ನಾಟಕಗಳನ್ನು ಮಾಡ್ತಾರೆ. ಇದು ನಮ್ಮ ಮನೇಲಿ ನಡೆದಾಗ, ಸ್ಟಡೀಸ್ ಮಾಡಿದಾಗ ನನಗೆ ಈ ವಿಡಿಯೋ ಮಾಡಬೇಕು ಅಂತ. ದಿಸ್ ಇಸ್ ದ ರಿಯಲ್ ಸ್ಟೋರಿ. ಎಷ್ಟೋ ಮನೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇರ್ತವೆ. ದೆವ್ವ ಅನ್ನೋದು 100% ಸುಳ್ಳು, ಬರೋದಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ರೀಸೆಂಟ್ ಒಂದು ಟಿ ವಿಲಿ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಇಂಗ್ಲೀಷ್ ಚಾನಲ್ ಯಾವುದೋ ಒಂದು ಪ್ರೋಗ್ರಾಮು. ಅದರಲ್ಲಿ ಕೈದಿಗಳನ್ನು ಚಿತ್ರ ಹಿಂಸೆ ಮಾಡಿ ಕೆಲವಾರು ಯಂತ್ರಗಳನ್ನು ಉಪಯೋಗಿಸಿ ಸಾಯಿಸ್ತಾ ಇದ್ರು. ಆ ಕೈದಿಗಳನ್ನು ಚಿತ್ರಹಿಂಸೆ ಮಾಡಿ ಈಗಲೂ ಕೂಡ ಮಾಡ್ತಾರೆ. ಯುದ್ಧ ಕೈದಿಗಳು ಸಿಗಾಕೊಬಿಟ್ರೆ ಹಿಂದಿನ ಕಾಲದಲ್ಲಿ ತುಂಬ ಚಿತ್ರಹಿಂಸೆ. ಆ ಯುದ್ಧ ಕೈದಿಗಳೆಲ್ಲ ಸತ್ತಾಗ ದೆವ್ವವಾಗಿ ರಾಜನನ್ನು ಸಾಯಿಸೋಕ್ಕಾಗ್ತಿರ್ಲಿಲ್ವಾ ಅಲ್ವಾ? ಸಾವಿರಾರು ಜನನ ಯುದ್ಧದಲ್ಲಿ ಸಾಯಿಸಿದಾಗ ಆ ಕೈದಿಗಳೆಲ್ಲ ದೆವ್ವಾಗಿ ಬಂದು ಆ ರಾಜನನ್ನು ಸಾಯಿಸೋಕ್ಕಾಗ್ತಿರಲ್ವಾ? ಯಾಕಂದರೆ ಇದು ಕ್ಲಾರಿಟಿ ಕೊಡ್ಬೇಕಾದ್ರೆ ಈ ಪದೇ ಉಪಯೋಗಿಸ್ತಾ ಇರ್ತೀನಿ. ಯೋಚನೆ ಮಾಡಿ ನೋಡಿ, ಎಷ್ಟೊಂದು ಜನ ಈಗಲೂ ಕೂಡ ಸಾಯ್ತಾ ಇದ್ದಾರಲ್ವಾ? ಇಸ್ರೇಲ್ ಹಮಾಸಲ್ಲಿ ಯುದ್ಧಗಳಾಗ್ತಾ ಇದೆ ಅಲ್ವಾ? 40,000 ಜನನ ಸಾಯಿಸಿದಾರಲ್ವಾ? 40,000 ಜನಗಳು ದೆವ್ವವಾಗಿ ಇಸ್ರೇಲ್ ಪ್ರಧಾನಮಂತ್ರಿಗಳನ್ನು ಸಾಯಿಸ್ಬೇಕಾಯ್ತಪ್ಪ. ವೆರಿ ಸಿಂಪಲ್ ಅಲ್ವೇನ್ರಿ? ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ಮೇಲೆ ಬಾಂಬ್ ಹಾಕಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಸೈನಿಕರು ಸಾಯ್ತಾ ಇದ್ದಾರೆ, ಸಾವಿರಾರು ಜನ ನಾಗರಿಕರು ಏನೂ ಮಾಡದಿರೋ ಸಾಯ್ತಾ ಇದ್ದಾರೆ. ಸಿಂಪಲ್, ನಾನು ಇದು ಹೇಳಿದ್ದೀನಿ, ಪದೇ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಯೋಚನೆ ಮಾಡಿ ನೋಡಿ, ಅವರು ದೆವ್ವವಾಗಿ ಪುಟಿನನ್ನು ಕತ್ತಿ ಸಾಯಿಸೋಕ್ಕಾಗಲ್ವಾ? ನಮ್ಮ ಸೈನಿಕರು ಬಾರ್ಡ್ರಲ್ಲಿ ಸಾಯ್ತಾ ಇರ್ತಾರೆ ಪಾಪ, ಬಾಂಬ್ ಹಾಕಿ ಅಲ್ವಾ? ಟೆರರಿಸ್ಟ್ಗಳೆಲ್ಲ ಸಾಯ್ತಾ ಇರ್ತಾರೆ, ದೆವ್ವಗಳಾಗಿ ಬಂದು ಆರಾಮಾಗಿ ಇಸ್ಕೊಡ್ಬೋದಪ್ಪ ಕತ್ತನ. ಸೊ ಈ ದೆವ್ವ ಅನ್ನತಕ್ಕಂಥದ್ದನ್ನು ಉಪಯೋಗಿಸ್ಕೊಂಡು ನಾನಾ ಮೀಡಿಯಾಗಳಲ್ಲಿ ಜನರಲ್ಲಿ ಭಯವನ್ನು ಉಂಟು ಮಾಡಿ, ಆ ಪೂಜೆ ಪುನಸ್ಕಾರ ಅಂತ ಮಾಡಿ ಭಯವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹಣ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ವ್ಯಾಪಕವಾಗಿ ಕಣ್ಣು ಎದುರಿಗೇನೆ ಮೀಡಿಯಾದಲ್ಲಿ ಕೂರಿಸ್ಕೊಂಡು ದೆವ್ವ ಬರ್ಸ್ತಾರೆ. ಇದನ್ನು ಕೇಳೋರಿಲ್ಲ. ನಮ್ಮ ವ್ಯವಸ್ಥೆ
ತುಂಬ ದುರ್ಬಲವಾಗಿದೆ. ಜನರ ನಂಬಿಕೆ, ಜನರ ಅಜ್ಞಾನ, ದುರ್ಬಲ ಮನಸ್ಸುಗಳನ್ನೇ ಉಪಯೋಗಿಸ್ಕೊಂಡು ನಾನಾ ಜನ ಡೈರೆಕ್ಟಾಗಿ ಆಟ ಆಡ್ತಿದ್ದಾರೆ. ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋದ್ರೆ ರಾಶಿ ಬರುತ್ತೆ. ಯಾರೂ ಕೇಸ್ ಹಾಕಲ್ಲ, ಏನು ಮಾಡೋಕ್ಕಾಗಲ್ಲ. ಕೇಸ್ ಹಾಕಿದ್ರೆ ಕೇಸ್ ಬಗೆಹರೋಕ್ಕೆ 10 ವರ್ಷ ಆಗುತ್ತೆ. ಸ್ಟೇಷನ್ಗೆ ಅಲಿತಾ ಇರಬೇಕು. ಎಷ್ಟು ಬೇಸರ ಆಗುತ್ತಲ್ವ. ಯೋಚನೆ ಮಾಡಿ ನೋಡಿ, ದೆವ್ವಗಳಿದ್ರೆ ಹೆಂಗೆ ಅಟ್ಯಾಕ್ ಮಾಡ್ಬೋದು ಈಸಿಯಾಗೆ. ಬೇರೆದೆಲ್ಲ ಬ್ಯಾಡ್ರಪ್ಪ, ಯಾರೋ ಒಬ್ರು ನಿಮ್ಮ ಮನೇಲಿ ಸತ್ತೋಗ್ಬಿಟ್ಟು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಲ್ಲ ರೀ. ಈ ಭೂತಗಳು ದೆವ್ವಗಳು ಅಂತ ಎಲ್ಲ ಹೇಳಿ ಎದುರಿಸ್ತಾ ಕುಂತಿದ್ದಾರೆ ಸಮಾಜವನ್ನು. ಈ ವಿಚಾರವನ್ನು ತಿಳ್ಕೊಳ್ಳಿ. ಅದಕ್ಕೆ ಇದು ಸತ್ಯ ಘಟನೆನೇ ಹೇಳ್ತಾ ಇದ್ದೀನಿ. ನಮ್ಮನೆಯವ್ರು ಏನಾದರೂ ವೀಕ್ ಆಗಿದ್ದಿದ್ರೆ ನಾವು ಕೂಡ ಮಾಟ ಮಂತ್ರ ನಂಬ್ಕೊಂಡು ಅಲಿಬೇಕಾಗಿತ್ತು, ಲಕ್ಷಾಂತರ ರೂಪಾಯಿ ಕಳ್ಕೊಬೇಕಾಗಿತ್ತು, ಮಾನಸಿಕ ನೆಮ್ಮದಿಯನ್ನು ಕಳ್ಕೊಬೇಕಾಗಿತ್ತು. ನಾವು ಕೂಡ ರೋಗಿಗಳಾಗ್ತಾ ಇದ್ವಿ. ನಾವು ಚಿಕ್ಕದ್ರಿಂದ ಧೈರ್ಯವಾಗಿ ಬೆಳೆದಿದ್ದೀವಿ, ಆ ಚಿಂತನೆಗಳೆಲ್ಲ ಬೆಳೆದಿದ್ದೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಮುಗಿಸ್ತೀನಿ ವಿಡಿಯೋ. ಇದು ಕೂಡ ಸತ್ಯ ಘಟನೆ. 25 ವರ್ಷಗಳ ಹಿಂದೆ ನಡೆದಂಥ ಘಟನೆ. ರವಿಶಂಕರ್ ಗುರೂಜಿಯವರ ಆಶ್ರಮದಲ್ಲಿದ್ದಾಗ ಜಯನಗರದ ಜ್ಞಾನ ಮಂದಿರ ಅಂತಿದೆ. ಅಲ್ಲಿ ಈಗ ಬೇರೆ ಏನೇನು ಮಾಡಿದ್ದಾರೆ. ಅಲ್ಲಿ ನಾನು ಒಬ್ಬನೇ ಇದ್ದೆ. ಅದು 3 ಫ್ಲೋರ್ ಬಿಲ್ಡಿಂಗು, 5 ರೂಮ್ ಇರ್ತಕ್ಕಂಥ ಫ್ಲೋರ್ಸು, ವೆರಿ ಬಿಗ್ ಬಿಲ್ಡಿಂಗ್. ಅದರಲ್ಲಿ ನಾನು ಒಬ್ಬನೇ ಇದ್ದೆ. ದೊಡ್ಡ ಹಾಲ್ ಇರ್ತಾಯಿತ್ತು. ರೂಮ್ನಲ್ಲಿ ಒಂದು ಸರಿ ನಾನು ಮಲಗಿರ್ಬೇಕಾದಾಗ ರಾತ್ರಿ ಏನಾಗಿತ್ತು, ಸೊಳ್ಳೆ ಪರ್ದಕ್ಕೆ ಮೊಳೆ ಹೊಡೆದಿರ್ತೀವಲ್ಲ, ಆ ಮೊಳೆ ಕೆಳಗಡೆ ಬಿದ್ದೋಯ್ತು. ಪುನಃ ಗೋಡೆ ಬೇಕಾದ್ರೆ ಸುತ್ಕೋಬೇಕು. ಸೊ ನನ್ನ ರೂಮಿಂದ ಹಾಲ್ ಇದೆ, ಹಾಲ್ ಆದಮೇಲೆ ಸ್ಟೋರ್ ರೂಮ್ ಇದೆ, ದೊಡ್ಡ ಸ್ಟೋರ್ ರೂಮ್. ಅದಕ್ಕೆ ಕಿಟಕಿ ಕೂಡ ಇಲ್ಲ. ಸೊ ರಾತ್ರಿ 12 ಗಂಟೆ ಸ್ಟೋರ್ ರೂಮ್ಗೆ ಹೋಗಿ ಸುತ್ತಿಗೆ ಎತ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಮೇಲಿತ್ತು, ಹತ್ತಬೇಕು, ಎಲ್ಲ ಸಾಮಾನುಗಳು ಬಿದ್ದಿದೆ. ಆವಾಗ ಮನಸ್ಸು ಸಡನ್ನಾಗಿ ಅಯ್ಯೋ ಕರೆಂಟ್ ಹೋಗ್ಬಿಟ್ರೆ ಹೆಂಗೆ ಅನಿಸ್ತು. ನಿಜ, ಟಕ್ಕಂತ ಕರೆಂಟ್ ಹೋಗ್ಬಿಡೋದು. ಆವಾಗ ಅನ್ಸ್ಕೊಂಡ ತಕ್ಷಣ ಒಂದು 5 ಸೆಕೆಂಡ್ ಕರೆಂಟ್ ಹೋಗ್ಬಿಡ್ತು. ನೋಡಿದ್ರೆ ಫುಲ್ ಕತ್ತಲೆ, ಏನು ಕಾಲಿಡೋಕ್ಕಾಗಲ್ಲ, ಸಾಮಾನುಗಳೆಲ್ಲ ಬಿದ್ದಿದೆ. ಕಾಲಿಟ್ಟು ಡಮ್ ಅಂತ ಬೀಳುತ್ತೆ. ಸುತ್ತಿಗೆ ಎತ್ಕೊಂಡಿದ್ದೀನಿ, ಕೆಳಗಡೆ ಇಳಿದು ತಪ್ಪಿಸ್ಕೊಂಡು ಹೇಗೋ ಬಂದೆ. ಆಮೇಲೆ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ಮಾಮೂಲಿ ಆ ಮೊಳೆನ ಗೋಡೆಗೆ ಹೊಡೆದೆ, ಮಲ್ಕೊಂಡ್ರೆ ಬೆಳಗ್ಗೆ 5 ಗಂಟೆಯಲ್ಲಿ 2 ಕೈಗಳು ಹೀಗೆ ಹತ್ರ ಬಂತು. ನನಗೆ ಭಯಂಕರ ಗಾಬರಿ ಆಯಿತು. ಏನಪ್ಪ ಯಾವುದೋ ದೆವ್ವ ಬಂದಂಗೆ ಅಂತ ಹಿಂಗೆ ಭಯ ಹಿಂಗೆ ಬಂದಾಗ ನಾನು ಎದುರಿಸ್ದೆ. ಏನಾಗುತ್ತೆ ಮಾಡೋದು, ಏನು ಮಾಡ್ತೀಯ ಮಾಡೋದು ಹೋರಾಟ ಮಾಡಿದೆ. ಆಮೇಲೆ ಹಾಗೇ ಕೈಗಳೋಯ್ತು. ಆವಾಗ ನಾನು ಭಯಪಟ್ಟು ಯಂತ್ರ ಕಟ್ಸ್ಕೊಳ್ಳೋಕ್ಕೆ ಯಾರಾದರೂ ಮಂತ್ರವಾದಿಗಳ ಹತ್ರ ಹೋಗಿದ್ರೆ ನನ್ನ ಕತೆ ಮುಗೀತು. ನಾನು ಆಶ್ರಮದಲ್ಲಿ ಇರ್ತಾನಿರಲಿಲ್ಲ, ಓಡ್ಬಂದ್ಬಿಡ್ತಿದ್ದೆ. ಒಬ್ಬನೇ ಇರ್ತಿದ್ದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ಬೆಡ್ರೂಮ್ ಮನೆ, ದೊಡ್ಡ ಹಾಲು, 3 ಫ್ಲೋರ್, ಒಬ್ಬನೇ ಇರ್ತಿದ್ದೆ ನಾನು. ಸೊ ಅವಾಗ ಯಾಕೆ ಅಂದರೆ 12 ಗಂಟೆನಲ್ಲಿ ಕರೆಂಟ್ ಹೋಗಿ ಭಯ ಆಯ್ತಲ್ಲ ನೋಡಿ. ಕಾಕತಾಳೀಯ ಘಟನೆ. ಕರೆಂಟ್ ಹೋದ್ರೆ ಹೆಂಗಿರುತ್ತೆ ಅಂದ್ಕೊಂಡೆ, ಕರೆಂಟ್ ಹೋಯ್ತು. ಆಮೇಲೆ ಬಂದದ್ದು ಭಯ, ಆಮೇಲೆ ಮಲಗಿದ್ದೀನಿ ಭಯ. 5 ಗಂಟೆಗೆ ಆ ಭಯ, ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಿನಲ್ಲಿ ಉಂಟಾಗಿದ್ದ ಭಯ ಕ್ಲಿಯರ್ ಆಯಿತು. ನೆಕ್ಸ್ಟು ಯಾವ ದೆವ್ವನೂ ಬಂದಿಲ್ಲ, ಏನೂ ಬಂದಿಲ್ಲ. ಯು ಸಿ, 25 ವರ್ಷದ ಗಂಟೆ ಈಗ ನಂಗೆ ನೆನಪಂತು ಘಟನೆ. ನಿಮ್ಮ ಜೊತೆ ಹಂಚ್ಕೊಂಡೆ. ನೆನಪಿಟ್ಕೊಳ್ಳಿ, ದೆವ್ವ ಅನ್ನೋದಿಲ್ಲ, ನಿಮ್ಮ ಮನಸ್ಸೇ ನಿಮಗೆ ದೆವ್ವ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಕೆಲವು ಜನರು ಮಾತ್ರ ದೆವ್ವಗಳು ನಿಮ್ಮನ್ನು ಕಾಡ್ತಾರೆ. ಎಚ್ಚೆತ್ಕೊಳ್ಳಿ. ಸುಳ್ಳು ಚಿಂತನೆ ಮಾಡಿ ನೋಡಿ. ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಲ್ವಾ. ಯುದ್ಧದಲ್ಲಿ ಸತ್ತವರೆಲ್ಲ ದೆವ್ವ ಆಗಿದ್ರೆ ಈ ಭೂಮಿಯ ಮೇಲೆ ಯಾರೂ ರಾಜರು ಇರುತ್ತಿರಲಿಲ್ಲ. ಕೊಲೆಯಿಂದ ಸತ್ತವರೆಲ್ಲ ದೆವ್ವ ಆಗಿದ್ದಿದ್ರೆ ಕೋರ್ಟೇ ಬೇಕಾಗಿರಲಿಲ್ಲ. ದೆವ್ವ ಬಂದು ಸಾಯಿಸೋರನ್ನ ಸಾಯಿಸ್ತಾ ಇತ್ತು ಅಲ್ವೇನ್ರಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.